ಎಲ್ರಿಗೂ ನಮಸ್ತೆ. ತುಂಬ ಜನ ಇವತ್ತು ಅಕ್ಷಯ ತೃತೀಯ ದಿನ ಸ್ವಲ್ಪ ಚಿನ್ನ ತೊಗೋಬೇಕು ಅಂತ ಒಂದು ಆಸೆಲಿ ಇರ್ತೀರಾ, ಅಥವಾ ನಿಮ್ಮ ಪಿತೃ ಪಾತ್ರರಿಗೆ ಚಿನ್ನ ಕೊಡಿಸ್ಬೇಕು ಅನ್ನೋ ಒಂದು ಆಸೆಲಿ ಇರ್ತೀರಾ. ಬಟ್ ಯಾವುದೇ ರೀತಿ ಅಮೌಂಟ್ ಇಲ್ಲದೆ ಇರೋದ್ರಿಂದ ಅಥವಾ ಯಾವುದೇ ರೀತಿ ಉಳಿತಾಯ ಇಲ್ಲದೆ ಇರೋದ್ರಿಂದ ಅದೇ ರೀತಿ ನೀವು ಗೋಲ್ಡ್ನ ಪರ್ಚೇಸ್ ಮಾಡೋಕ್ಕಾಗಿರೋದಿಲ್ಲ. ಒಂದು ಸಣ್ಣ ಉಳಿತಾಯ, ನಾವೇನು ದಿನ ಒಂದು ವೇಸ್ಟ್ ಖರ್ಚು ಅಂತ ಮಾಡ್ತೀವಿ, ಅಥವಾ ಟೀ ಕಾಫಿ ಅಥವಾ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಸಿಗರೇಟು, ಸ್ಮೋಕು, ಡ್ರಿಂಕ್ಸ್ಗೆ ಏನು ಖರ್ಚು ಮಾಡ್ತೀವಿ, ಸ್ಮಾಲ್ ಅಮೌಂಟ್ ನೀವೇನು ಡೈಲಿ ಸೇವ್ ಮಾಡೋದ್ರಿಂದ ನೀವು ಫ್ಯೂಚರಲ್ಲಿ ಒಂದು ಒಳ್ಳೆ ರಿಟರ್ನ್ ತೊಗೋಬೋದು. ಯಾವ ರೀತಿ ಅಂತ ಫೋನ್ಪೇಲಿ ಇನ್ವೆಸ್ಟ್ ಮಾಡ್ಬೋದು, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಹಾಗೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸಿಂಪಲ್ ಟ್ರಿಕ್ಕು ಅದು ತೋರಿಸ್ಕೊಡ್ತೀನಿ, ಫೋನ್ಪೇಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಅಂತ ನೋಡಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಇತರರಿಗೆ ಹೆಲ್ಪ್ ಆಗುತ್ತೆ. ಇದು ಫೋನ್ಪೇ ಇಂಟರ್ಫೇಸು. ಫೋನ್ಪೇಗೆ ಹೋಗಿ ಇಲ್ಲಿ ಡೌನ್ ಬನ್ನಿ, ಫಸ್ಟ್ ಗೋಲ್ಡ್ ತೋರಿಸ್ತೀನಿ. ಸೇವಿಂಗ್ಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ ನೀವು ಡೈಲಿ ಗೋಲ್ಡ್ ಇನ್ವೆಸ್ಟ್ ಮಾಡ್ಬೋದು, ಮಂತ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಬೈ ಡೀಟೇಲ್ ಗೋಲ್ಡ್ ಅಂತ ಇದೆ, ಅದು ಕೂಡ ಇನ್ವೆಸ್ಟ್ ಮಾಡ್ಬೋದು. ನಾನು ಡೈಲಿ 100 ರೂಪೀಸ್ 200 ರೂಪೀಸ್ ಸೇವಿಂಗ್ಸ್ ಮಾಡ್ಬೋದು. ಇದು ತೋರಿಸ್ಕೊಡ್ತೀನಿ ನೋಡಿ. ಡೈಲಿ 100 ರೂಪೀಸ್ ಕಂಟಿನ್ಯೂ ಸೆಟಪ್ ಅಂತ ಕೊಡೋದು, ಆಟೋಮೆಟಿಕ್ ಡೆಬಿಟ್ ಆಗುತ್ತೆ ನಿಮ್ಮ ಅಕೌಂಟಲ್ಲಿ. ಸಾರಿ, ನಾನು 1000 ಮಾಡಿದ್ದೀನಿ. ಡೈಲಿ 100 ರೂಪೀಸ್ ಮಾಡಿ ಡೈಲಿ ಕೊಟ್ಟರೆ ಇದರಲ್ಲಿ 3 ರೂಪೀಸ್ GST ಕಟ್ ಆಗುತ್ತೆ. ನೀವು ಯಾವಾಗ ಬೇಕಾದ್ರೂ ಈ ಅಮೌಂಟ್ನ ವಿತ್ಡ್ರಾ ಮಾಡ್ಬೋದು. ನಾನು ಫಸ್ಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಇಲ್ಲಿ ಬಂದದು ನಿಮ್ಮ ಮೈ ಗೋಲ್ಡ್ ಅಂತ ಇಲ್ಲಿ ನಿಲ್ಲುತ್ತೆ. ನೀವು ಡೈಲಿ ಇನ್ವೆಸ್ಟ್ ಮಾಡೋದು ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಮ್ಯೂಚುವಲ್ ಫಂಡ್ಸು, ಇಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಇದು ನಾನು ಸರ್ಚ್ ಅಂತ ಕೊಡಿ, ಇಲ್ಲಿ ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಂತೆಲ್ಲ ಬರುತ್ತೆ. ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು. ಮಿಡ್ ಕ್ಯಾಪಲ್ಲಿ ಹಾಕೋಣ. HDFC ಇದೆ, ಎಷ್ಟೊಂದು ಕಂಪ್ನಿಗಳಿದೆ. SBI ತೋರಿಸ್ತೀನಿ. SBIಯಲ್ಲಿ ನೀವು ಮಂತ್ಲಿ, ನಾನು ಡೈಲಿ 100 ರೂಪೀಸ್ ಹಂಗೆ ಡೈಲಿ 100 30 ಡೇಸ್ಗೆ 3000 ರೂಪೀಸ್ ಆಯಿತು. 3000 ರೂಪೀಸ್ ಇನ್ವೆಸ್ಟ್ ಮಾಡಿದ್ರೆ, ಡೈಲಿ 3000 ಇನ್ವೆಸ್ಟ್ ಮಾಡಿದ್ರೆ, ಮಂತ್ಲಿ 3000 ಇನ್ವೆಸ್ಟ್ ಮಾಡಿದ್ರೆ ಡೈಲಿ 100 ರೂಪೀಸ್ ಹಂಗೆ 3 ಇಯರ್ಸ್ಗೆ ನೀವು ಕಟ್ಟುವಂಥ ಅಮೌಂಟು 1,08,000. ಬಟ್ ನಿಮಗೆ ಸಿಗೋಂಥ ಅಮೌಂಟು 1,38,000. ಅದೇ 5 ಇಯರ್ಸ್ ಚೆಕ್ ಮಾಡೋಣ. 5 ಇಯರ್ಸ್ಗೆ ನೀವು ಎಷ್ಟು ಕಟ್ಟಿರ್ತೀವಿ, 1,80,000 ಕಟ್ಟಿರ್ತೀರಿ. ಬಟ್ ನಿಮ್ಗೆ ರಿಟರ್ನ್ ಸಿಗೋವಂಥದ್ದು 3,85,000 ನಿಮಗೆ ರಿಟರ್ನ್ ಸಿಗುತ್ತೆ. ಈ ರೀತಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇದೇ ರೀತಿ ಸಿಂಪಲ್ ಇನ್ವೆಸ್ಟ್ಮೆಂಟ್ ಟ್ರಿಕ್ಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯಾರಿಗಾದ್ರು ಅದೇ ರೀತಿ ಲೋನ್ ಬೇಕಂತಂದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.